ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಂಗೆ ಈ ರೀತಿಯೊಂದು AI ಮಾಡೆಲ್ನ ಫೋಟೋಸ್ಗಳು ತುಂಬಾ ವೈರಲ್ ಕೂಡ ಆಗ್ತಿದೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲಿ ಓಪನ್ ಮಾಡೋ ಇದೇ ಟ್ರೆಂಡಿಂಗ್ ಕೂಡ ಆಗ್ತದೆ. ನೀವೆಲ್ಲ ಅನ್ಕೊಳ್ತಿರಬಹುದು ಈ ರೀತಿ ಫೋಟೋವನ್ನ ನಮ್ಮ ಒಂದು ಫೋಟೋವನ್ನ ಯೂಸ್ ಮಾಡಿ ಯಾವ ತರ ರೆಡಿ ಮಾಡ್ಕೊಳ್ಳೋದು ಅಂತ. ನೀವು ನೋಡ್ಬೋದು, ನಾನೊಂದು ಫೋಟೋನ ಯೂಸ್ ಮಾಡ್ಕೊಂಡು ಈಗಾಗಲೇ ಈ ಒಂದು AI ಮಾಡೆಲ್ನ ಫೋಟೋವನ್ನ ರೆಡಿ ಕೂಡ ಮಾಡಿದ್ದೀನಿ. ಏನು ಕೂಡ ಇಲ್ಲ ಗುರು, ಜಸ್ಟ್ ಒಂದೇ ನಿಮಿಷದಲ್ಲಿ ಈ ಒಂದು ಫೋಟೋವನ್ನ ತುಂಬಾ ಈಸಿಗೆ ಯಾರು ಬೇಕಾದ್ರೂ ಕ್ರಿಯೇಟ್ ಕೂಡ ಮಾಡ್ಕೊಬೋದು. ಅದು ಫ್ರೀಯಾಗಿ ನೀವೇ ಕುತ್ಕೊಂಡು ಎಡಿಟ್ ಮಾಡಬೇಕು ಅಂತ ಏನಿಲ್ಲ. ಹಾಗಾದ್ರೆ ಈ ತರ ಒಂದು ಫೋಟೋವನ್ನ ಯಾವ ತರ ರೆಡಿ ಮಾಡೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು. ಅದಾದ್ಮೇಲೆ ಕಾಮೆಂಟ್ ಬಾಕ್ಸ್ ನ ಹಾಗೆ ಸ್ವೈಪ್ ಮಾಡಿ, ಅಲ್ಲಿ ಹೈಪ್ ಅಂತ ಕಾಣುತ್ತೆ, ಹೈಪ್ 2K ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಮಾಡೋ ಒಂದು ಹೈಪ್ ಇಂದ ಈ ಒಂದು ವಿಡಿಯೋ ತುಂಬಾ ಜನಕ್ಕೆ ರೆಕಮೆಂಡ್ ಕೂಡ ಆಗುತ್ತೆ, ನಿಮ್ಮಿಂದೊಂದು ಹೆಲ್ಪ್ ಕೂಡ ಆಗುತ್ತೆ. ದಯವಿಟ್ಟು ಹೈಪ್ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ವಿಡಿಯೋವನ್ನ ಶುರು ಮಾಡೋಣ. ಈ ರೀತಿಯ AI ಟ್ರೆಂಡಿಂಗ್ ಮಾಡೆಲ್ ನಿಮ್ಮ ಫೋಟೋದಲ್ಲಿ ಕ್ರಿಯೇಟ್ ಮಾಡ್ಕೊಬೇಕು ಅಂದ್ರೆ ಇದನ್ನ ನೀವು ವಿತ್ ಅಪ್ಲಿಕೇಶನ್ ಥ್ರೂನು ಕೂಡ ನೀವು ಕ್ರಿಯೇಟ್ ಮಾಡ್ಕೊಬಹುದು, ವಿತೌಟ್ ಅಪ್ಲಿಕೇಶನ್ ಥ್ರೂನು ಈಸಿ ಕ್ರಿಯೇಟ್ ಕೂಡ ಮಾಡ್ಕೊಬಹುದು. ಆದ್ರೆ ಈಗ ಈ ಒಂದು ಅಪ್ಲಿಕೇಶನ್ ಎಲ್ಲ ಒಂದು ಫೋನ್ ಅಲ್ಲಿ ಡಿಫಾಲ್ಟ್ ಆಗಿ ಇಟ್ಟಿರ್ತಾರೆ. ಏನಕ್ಕೆ ಅಂದ್ರೆ ಇದೊಂದು ಗೂಗಲ್ ಅವರ ಅಪ್ಲಿಕೇಶನ್ ಕೂಡ ಆಗಿದೆ, ಜೆಮಿನಿ ಅಪ್ಲಿಕೇಶನ್ ಕೂಡ ಆಗಿದೆ. ಈ ಒಂದು ಅಪ್ಲಿಕೇಶನ್ ನಿಮ್ಮ ಫೋನ್ ಇಲ್ಲ ಅಂದ್ರೆ ಡೈರೆಕ್ಟ್ ನಿಮ್ಮ ಫೋನ್ ತಗೊಳ್ಳಿ, ಡೈರೆಕ್ಟ್ ಆಗಿ ಗೂಗಲ್ ಪ್ಲೇ ಸ್ಟೋರ್ ಗೆ ಬನ್ನಿ, ಇಲ್ಲಿ ಸರ್ಚ್ ಮಾಡಿ ಜಸ್ಟ್ ಜೆಮಿನಿ ಅಂತ ಸರ್ಚ್ ಮಾಡಿ. ಈಗಾಗಲೇ ತುಂಬಾ ಟ್ರೆಂಡಿಂಗ್ ಕೂಡ ಆಗಿತ್ತು ಒಂದು ಅಪ್ಲಿಕೇಶನ್, ನಿಮಗೆ ಗೊತ್ತಿರುತ್ತೆ. ಪ್ರೀವಿಯಸ್ ಆಗಿ ಮಂಕಿ AI ಲಾಕ್ಸ್ ಅಂತ ತುಂಬಾ ಜನ ವಿಡಿಯೋನ ಕೂಡ ಮಾಡಿದ್ರು, ಅದು ಈ ಒಂದು ಅಪ್ಲಿಕೇಶನ್ ಥ್ರೂನೇ ಕೂಡ ಮಾಡಿದ್ರು. ಇನ್ ಕೇಸ್ ನಿಮ್ಗೆ ಇಲ್ಲಿ ಅಪ್ಡೇಟ್ ಅಂತ ಕಾಣ್ತಾ ಇದ್ರೆ ಸಿಂಪಲ್ ಆಗಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಅಪ್ಡೇಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಫ್ಯೂಚರ್ ಮತ್ತೆ ಒಂದು AI ಮಾಡೆಲ್ ಫೋಟೋನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು, ಇಲ್ಲಿ ಕೆಳಗಡೆ ನೋಡ್ಬೋದು ಆಸ್ಕ್ ಜೆಮಿನಿ ಅಂತ ಕಾಣುತ್ತಲ್ಲ, ಸಿಂಪಲ್ ಆಗಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಗ್ಯಾಲರಿ ಅಂತ ಕಾಣುತ್ತಲ್ಲ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಯಾವ ಫೋಟೋದಿಂದ ನೀವು ನಿಮ್ಮ ಒಂದು AI ಮಾಡೆಲ್ ಫೋಟೋನ ರೆಡಿ ಮಾಡಬೇಕು ನಿಮ್ಮ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಒಂದು ಫೋಟೋವನ್ನ ಸೆಲೆಕ್ಟ್ ಕೂಡ ಮಾಡ್ಕೊಳ್ತಿದ್ದೀನಿ ಸಿಂಪಲ್ ಆಗಿ. ಅದಾದ್ಮೇಲೆ ನೋಡ್ಬೋದು ಆಸ್ಕ್ ಜೆಮಿನಿ ಅಂತ ಕಾಣುತ್ತಲ್ಲ, ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನು ಎಂಟರ್ ಕೂಡ ಮಾಡ್ಕೊಬೇಕಾಗುತ್ತೆ. ಈ ಒಂದು ಪ್ರಾಂಪ್ಟ್ ಅನ್ನು ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ. ಸಿಂಪಲ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಲಿಂಕ್ ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಸಿಂಪಲ್ ಆಗಿ ಒಂದು ಪ್ರಾಂಪ್ಟ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ರಾಂಪ್ಟ್ ಅನ್ನ ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿ. ಅದಾದ್ಮೇಲೆ ಸೆಂಡ್ ಅಂತ ಒಂದು ಐಕಾನ್ ಕಾಣುತ್ತಲ್ಲ, ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಜಸ್ಟ್ ಒಂದು 20 ಇಂದ 30 ಸೆಕೆಂಡ್ ವೇಟ್ ಮಾಡಿ. ಅದಾದ್ಮೇಲೆ ನೋಡ್ಬೋದು ಕೆಳಗಡೆ ಜಸ್ಟ್ ಎ ಸೆಕೆಂಡ್ ಅಂತ ಕಾಣುತ್ತಲ್ಲ, ನಿಮ್ಮ ಫೋಟೋ ಇಲ್ಲಿ ರೆಡಿ ಕೂಡ ಆಗ್ತಾ ಇರುತ್ತೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಅದಾದ್ಮೇಲೆ ನೋಡ್ಬೋದು ಜನರೇಟಿಂಗ್ ಇಮೇಜ್ ಅಂತ ಕೂಡ ಬಂತು. ಅದಾದ್ಮೇಲೆ ಈಗ ಒಂದು ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗಿದೆ. ಏನಂದ್ರೆ ಅಪ್ಲಿಕೇಶನ್ ಅಲ್ಲಿ ಫೋಟೋ ರೆಡಿ ಆದ್ಮೇಲೆ ಈ ರೀತಿ ಒಂದು ಪ್ರಾಬ್ಲಮ್ ಕೂಡ ಬರ್ತಿದೆ, ಕನ್ವರ್ಷನ್ ರಿಕ್ವೆಸ್ಟ್ ಅಪ್ಡೇಟ್ ಅಂತ. ಸಿಂಪಲ್ ಆಗಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದ್ರೆ ಅಪ್ಲಿಕೇಶನ್ ಅಪ್ಡೇಟ್ ಕೂಡ ಆಗಿರುತ್ತೆ. ಹಾಗಾಗಿ ನೀವೀಗ ಏನ್ ಮಾಡೋಕ್ಕಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸರ್ಚ್ ಮಾಡಿ ಗೂಗಲ್ ಜೆಮಿನಿ ಅಂತ. ಅದಾದ್ಮೇಲೆ ಫಸ್ಟ್ ನೇ ಒಂದು ವೆಬ್ಸೈಟ್ ಕೂಡ ಕಾಣುತ್ತೆ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಇಲ್ಲಿ ಇನ್ನೂ ಸೈನ್ ಅಪ್ ಮಾಡ್ಕೊಂಡಿಲ್ಲ ಅಂದ್ರೆ ಅಪ್ಲಿಕೇಶನ್ ಯಾವ ಒಂದು ಇಮೇಲ್ ಇಂದ ಸೈನ್ ಅಪ್ ಮಾಡ್ಕೊಂಡಿದ್ರಿ ಅದೇ ಒಂದು ಇಮೇಲ್ ಇಂದ ಇಲ್ಲಿ ಕೂಡ ಸೈನ್ ಅಪ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸಿಂಪಲ್ ಆಗಿ 3 ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಫಿಗರಿಂಗ್ ಕ್ರಿಯೇಷನ್ ಫ್ರಮ್ ಫೋಟೋ ಅಂತ ಕಾಣುತ್ತಲ್ಲ, ಫಸ್ಟ್ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನಿಮ್ಮ ಫೋಟೋ ರೆಡಿ ಕೂಡ ಆಗಿರುತ್ತೆ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದ್ರೆ ನೋಡ್ಬೋದು ನಿಮ್ಮ ಫೋಟೋ ಇಲ್ಲಿ ರೆಡಿ ಕೂಡ ಆಗಿರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಸಿಂಪಲ್ ಆಗಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಿಮ್ಮ ಫೋಟೋ ತುಂಬಾ ಈಸಿಯಾಗಿ ಡೌನ್ಲೋಡ್ ಕೂಡ ಆಗುತ್ತೆ. ಈಗ ನೀವು ಇದನ್ನ ಎಲ್ಲಿ ಬೇಕಾದ್ರೂ ತುಂಬಾ ಈಸಿಯಾಗಿ ಶೇರ್ ಕೂಡ ಮಾಡ್ಬೋದು. ಈ ತರ ನೀವು ಗೂಗಲ್ ಜೆಮಿನಿ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಎಷ್ಟು ಫೋಟೋಸ್ ಬೇಕಾದ್ರೂ ಕೂಡ ಅಷ್ಟೇ ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಯಾರ್ದಾರು ಫೋಟೋ ಯೂಸ್ ಮಾಡ್ಕೊಂಡು ಅನ್ಲಿಮಿಟೆಡ್ ಟೈಮ್ಸ್ ಕ್ರಿಯೇಟ್ ಕೂಡ ಮಾಡ್ಕೊಬಹುದು. ಈಗಂತೂ ಇದು ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ ಪ್ರತಿಯೊಂದು ಕೂಡ ವೈರಲ್ ಕೂಡ ಆಗ್ತದೆ. ಜಸ್ಟ್ ಈ ಒಂದು ಗೂಗಲ್ ಜೆಮಿನಿ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿ, ಒಳ್ಳೆ ಹ್ಯಾಶ್ ಟ್ಯಾಗ್ ಅನ್ನ ಯೂಸ್ ಮಾಡಿ, ಡೆಫಿನೆಟ್ಲಿ ನಿಮ್ಮ ಫೋಟೋ ವೈರಲ್ ಆಗೋದಂತೂ ಪಕ್ಕ. ಪ್ರತಿಯೊಬ್ಬರು ಕೂಡ ಈಗಲೇ ಟ್ರೈ ಮಾಡಿ ಒಂದು ಫೋಟೋವನ್ನ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಚಾನಲ್ ಮಿಸ್ ಮಾಡದಲೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.